RSS ಮತ್ತೆ ಬಿಜೆಪಿ ಎರಡು ಒಂದೇನಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಒಂದೇ ನಾಣ್ಯದ ಎರಡು ಮುಖಗಳು. RSS ಬಣ್ಣ ಬದಲಾಯಿಸುವಂಥದ್ದನ್ನ ಸ್ವಾತಂತ್ರ್ಯ ಬಂದ ತಕ್ಷಣವೇ ಮಾಡ್ಕೊಳ್ಳುತ್ತೆ. ಏನು ಸ್ವಾತಂತ್ರ್ಯ ಬಂದಾಗ ಗಾಂಧಿ ಹತ್ಯೆ ಆಗತ್ತೆ, ಗಾಂಧಿ ಹತ್ಯೆಯ ಆರೋಪವನ್ನ RSS ಮೇಲೆ ಹಾಕಿ, RSS ಮೇಲೆ ಹಾಕಿದ್ದಲ್ಲ, ಅದು ಸತ್ಯವೂ ಹೌದು, ಆ ಕಾರಣದಿಂದಾಗಿ ಬ್ಯಾನ್ ಆಗತ್ತೆ. ಅದಾದ ನಂತರ ರಾಜಕೀಯವಾಗಿ ನಮಗೆ ಧ್ವನಿ ಇಡುವಂಥವ್ರು, ಪ್ರಶ್ನೆ ಮಾಡುವಂಥವ್ರು ಶಾಸಕಾಂಗದಲ್ಲಿ ಸಂಸತ್ನೊಳಗಡೆ ಬೇಕು ಅನ್ನೋದಕ್ಕೋಸ್ಕರ ಹುಟ್ಟು ಹಾಕಿದ್ದೇ ಜನಸಂಘ. ಇದು 1952ರಲ್ಲಿ ಪ್ರಾರಂಭ ಆಗುತ್ತೆ. ಅಂದರೆ ರಾಜಕೀಯ ಮುಖವಾಡವನ್ನ ತೋರಿಸ್ಲಿಕ್ಕೆ RSS ಹುಟ್ಟಾಕದ, RSS ನ ಪ್ರಚಾರಕನ್ನ ಬಿಟ್ಕೊಟ್ಟಂತಹ ಒಂದು ಚಟುವಟಿಕೆ ಅದು ಯಾವುದು ಅಂತ ಹೇಳಿದ್ರೆ ಬಿಜೆಪಿ. ಹಾಗಿದ್ದಾಗ RSS ಬಿಜೆಪಿ ಯಾಕಾಗಬಾರ್ದು? ಇವತ್ತು RSS ನ ಸಂಘಟನಾ ಕಾರ್ಯದರ್ಶಿ ಅವನದೇನಪ್ಪ ಕೆಲಸ? BL ಸಂತೋಷ್ ಅಂತ ಇದ್ದಾನೆ. ಅವನದೇನು ಕೆಲಸ? ಅವನದೇನು ಕೆಲಸ ಅಂದ್ರೆ ಅಲ್ಲಿ ಬಿಜೆಪಿಯನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಅಲ್ಲಿ ಏನನ್ನ ನಿಯಂತ್ರಣ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಮೋಹನ್ ಭಾಗವತರು, ದತ್ತಾತ್ರೇಯ ಹೊಸಬಳೆ ಅವರು ಹೇಳ್ತಾರೆ, ಅದನ್ನು ಅವನಲ್ಲಿ ಮಾಡ್ತಾನೆ. ಅಕಸ್ಮಾತ್ ಅದನ್ನು ಕೇಳದಿರ ಇದ್ರೆ ಮತ್ತೆ ವರದಿ ಮಾಡ್ತಾನೆ. ಅದಕ್ಕೆ ಇವರು ಇನ್ನೊಂದು ತಂತ್ರಗಾರಿಕೆಯನ್ನು ರೂಪಿಸ್ತಾರೆ.